20 ವರ್ಷ ಮುಂದೆ ಇದೇ ದಾಖಲೆ ಮೇಲೆ ನಮಗೆ SJP ರೋಡ್ನಲ್ಲೇ 40 ಅಂಗಡಿ ಇತ್ತು. ಅದು ಎತ್ಕೊಂಡು SKR ಮಾರ್ಕೆಟ್ನಲ್ಲಿ ಕೊಟ್ಟವ್ರೆ. ಅಕಸ್ಮಾತ್ ಬೋಗಸ್ ಇದೆ ಏನಕ್ಕೆ ಕೊಟ್ಟರು ಅವಾಗಲೇ ಕೊಡಬಾರ್ದಲ್ಲ. ಬೋಗಸ್ ಅದೇ ಇದೇ ದಾಖಲೆ ಇರೋದು, ಇದೇ ದಾಖಲೆ ಇದೇ ಮೇಲೇನು ಇದು ನೋಡಿ, ನಂದು ಇವಾಗದಿಲ್ಲ 1982 ಇಂದ ಇದು ಲೈಸೆನ್ಸ್ ಮಂಡ. ವಾಣಿವಿಲ ಸರ್ಟಿಫಿಕೇಟ್ ಇದೆ, ಬೇಕಾ ತೋರಿಸ್ತೀನಿ ನಮ್ಮ ದೊಡ್ಡ ಸರ್ಟಿಫಿಕೇಟ್ ಮೇಡಮ್ ಅವರೇ. ಹಿಂದೆ ಇಲ್ಲೇ ವಾಣಿವಿಲಾಸ್ ಬೇಡ ಎಲ್ಲ ಬೇಕು ಹೇಳಿ. ಇಲ್ಲೇ ಬೆಂಗಳೂರಲ್ಲಿ ಎಲ್ಲಿ ಆಚೆ ರೋಡ್ ಇಲ್ಲ, ಇಲ್ಲಿ ನಾವು ಕಣ್ಣೀರ್ ಕಡೆಯವರು, ನಾವು ಸ್ವಂತ ಬೆಂಗಳೂರವರು. ಇಲ್ಲೇ ಹುಟ್ಟಿ ಬೆಳೆದು ನಮ್ಮ ತಾತ ಇಲ್ಲೇ ವ್ಯಾಪಾರ ಮಾಡದೇ ಇರೋದು, ನಮ್ಮ ತಂದೆ ಇಲ್ಲೇ ವ್ಯಾಪಾರ, ಈಗ ನಮಗೆ ಬಿಟ್ಕೊಟ್ಟಿರೋದು. ನಿಮಗೆ ಬನ್ನಿ, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಸರ್, ನಾವು ತೋರಿಸ್ತೀವಿ ದಾಖಲೆ. ಅಪಾಯಿಂಟ್ಮೆಂಟ್ ಕೊಟ್ಟು ದಾಸೆ ನೋಡಿ, ನಿಮಗೆ ಸಮಾನ ಇದ್ದರೆ ನಮಗೆ ಏನಾದರೂ ಅವಕಾಶ ಮಾಡಿಕೊಡಿ, ಇಲ್ಲ ಅಲ್ಲೇ ಹಡ್ದಾಡ್ಬಿಡಿ ಪರವಾಗಿಲ್ಲ. ನಮಗೆ ಒಂದು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಕೊಡಿ ಸರ್. ನಾನು 4-5 ಜನ ಬರ್ತೀನಿ ತಮ್ಮ ಬಂದು ನಿಮಗೆ ತೋರಿಸ್ತೀನಿ ದಾಖಲೆ. ನಿಮಗೆ ಹೆಂಗೆ ಅವಾಗ ಸಮಾನ ಇದ್ದರೆ ನಿಮಗೆ ಏನಾದರೂ ದಾರಿ ಮಾಡಿಕೊಡಿ, ಇಲ್ಲಾಂದರೆ ಹಡ್ದಾಡ್ಬೇಡಿ ಪರವಾಗಿಲ್ಲ, ಅದೇ ಬರೋಲ್ಲ ಅಷ್ಟೇ. ನಾಲ್ಕು 6 ಶಾಪ್ಗಳು ನಿಮಗೆ ಬೋಗಸ್ ಅಂತ ನೀವು ಹೇಳ್ತಾ ಇದ್ದೀರಾ. ಅವ್ರು ಏನು ಹೇಳ್ತಾರೆ 400 ಸೀಡೆನೋ 200 ಸೀಡೆನೋ ಅದು ಬೋಗಸ್ ಅಂತ ಅವ್ರು ಹೇಳ್ತಾರೆ. ಇಲ್ಲ ಮೇಡಮ್, ನಮ್ಮ ಹತ್ರ ಎಲ್ಲ ಈ ಪಕ್ಕ ಮನೆ ಇದೆ, ಒಂದು ಮನೆ ಬೇರೆಯವ್ರು ಬಂದು ಕಟ್ಕೊಂಡು ಬಿಡ್ತಿರೋದು. ಇದು ನಮ್ಮ ಹತ್ರ ದಾಖಲೆ ಇದೆ, ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ. ಬೇರೆಯವರು ಬಂದು ಎಲ್ಲ ಇನ್ಫ್ಲೂಯೆನ್ಸ್ನಿಂದ ಕಟ್ಕೊಂಡ್ಬಿಟ್ಟವ್ರೆ, ಅದು ಇಲ್ಲಿಗಲ್. ಇದು ನಿಮಗೆಲ್ಲ ಇವಾಗ ಬೇರೆ ಕಡೆ ಜಾಗ ಕೊಟ್ಟು ನೀವು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬೇರೆ ಕಡೆ ಜಾಗ ಕೊಟ್ಟರೆ ಒಪ್ಕೋತೀರಾ? ನಾವು ಇಲ್ಲ ಕೊಡೋಕೆ ಹೇಳಿ, ಇಲ್ಲಿ ಏನು ದೊಡ್ಡ ಇದೆ ಫುಟ್ಪಾಟ್ ಎಷ್ಟಿದೆ ಹೇಳಿ, ಇಷ್ಟು ಇರೋದು ದೊಡ್ಡ ಫುಟ್ಪಾಟ್ ಎಲ್ಲೂ ಇಲ್ಲ. ಬೇಡ ಅಲ್ಟೆ ಮಾಡಿಕೊಡಿ, ಜನರಾಗೆ ಹೋಗೋಕ್ಕೆ ತೊಂದರೆ ಇದೆ ಕೂಬೇಡಿ. ನೀವು ಅಲ್ಟೆ ಬಂದು ಅಂತರ ಮಾಡಿ ನೋಡಿ, ನೀವು ನೀವು ಅಧಿಕಾರಿಗಳು ಕಳಿಸಿ ಅಲ್ಟೆ ಮಾಡಿ ನೋಡಿ. ಅವ್ರಿಗೆ ಏನಾದರೂ ಹೋಗೋಕ್ಕೆ ಬರೋಕ್ಕೆ ತೊಂದರೆ ಇದ್ದರೆ ನನಗೆ ಕೂಬೇಡಿ. ಏನು ತೊಂದರೆ ಇಲ್ವಲ್ಲ ಇಲ್ಲಿ. ನಾವು ಇವಾಗ ಬಿಟ್ಟರೆ ಬೇರೆಯವ್ರು ಬಂತಾರೆ, ಇಲ್ಲಿ ಏನೋ ವಿಚಾರ ಮಾಡ್ತಾರೆ, ಎಲ್ಲ ಗಲೀಜು ಮಾಡಿ ಹೋಗ್ತಾರೆ. 24 ಅವರು ನೋಡ್ತಾರೆ ಇಲ್ಲಿ. ನೀವು 1 ವಾರ ಬಿಟ್ಬಿಟ್ಟು ಬನ್ನಿ, ಇಲ್ಲಿ ಎಲ್ಲ ಗಲೀಜು ಮಾಡ್ಕೊಂಡಿರ್ತಾರೆ. ಅವಾಗ ಯಾರು ನೋಡಿದ್ರೆ ಈ ಹಿಂದೆ ಹಾಸ್ಪಿಟಲ್ ಇರೋದು ನಮ್ಮ ಇರೋಕ್ಕೋಸ್ಕರ ಆರೋಗ್ಯ ಅವ್ರಿಗೆ ಇನ್ನೂ ಸೇಫ್ಟಿ ಇದೆ. ಏನು ಇಲ್ಲಿ ಉಚ್ಚ ಮಾಡಲ್ಲ, ಏನು ಗಲೀಜು ಮಾಡಲ್ಲ. ಅವ್ರಿಗೆ ಯಾಕೆ ಅದು ಆರೋಗ್ಯ ಇಲ್ಲಿಂದ ಗಲೀಜು ಮಾಡಿದ್ರೆ ಆರೋಗ್ಯ ಅವ್ರಿಗೆ ಇನ್ನೂ ಎಫೆಕ್ಟ್ ಆಗುತ್ತೆ ನೋಡಿ. ನಮ್ಮಿಂದ ಅವ್ರಿಗೆ ರಕ್ಷಣೆ ಆಗುತ್ತೆ. ಇನ್ನು ನಾವು ಹೇಳ್ತೀನಿ ಬೈರೇಗೌಡವ್ರಿಗೆ, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ದಾಖಲೆ ತೋರಿಸ್ತೀನಿ. ನೀವು ಸಹ ಬಂದು ಕೂತ್ಕೊಂಡು ನಮ್ಮ ಮಾತು ಕೇಳಿ 1 ನಿಮಿಷ. ಯಾಕೆ ಅಂದರೆ ನೀವು ನಮಗೆ ಹೊಡಿ ಪರವಾಗಿಲ್ಲ, ನಮ್ಮ ಹೊಟ್ಟೆ ಪಾಡಿಗೆ ಹೊಡಿಬೇಡಿ. ಒಂದು ಜನ ಮನೆಯಲ್ಲಿ 4-5 ಜನ ಇದ್ದಾರೆ ಸರ್. ಇವಾಗ EMI ತೊಗೊಳಿದ್ದಾರೆ, ಅವ್ರು ಕಟ್ಟಿಲ್ಲ ಆದರೆ ಅವ್ರದ್ದು ಎಲ್ಲ ಸಿವಿಲ್ ಲೋ ಆಗತ್ತೆ, ಮತ್ತೆ ಲೋನ್ ಸಿಗಲ್ಲ. ಏನು ಅಭಿವೃದ್ಧಿ ಇದೆ ಮಾಡ್ತಾರದು ಅಭಿವೃದ್ಧಿ? ನೀವು ಬರೀ ದೊಡ್ಡ ಅಪಾರ್ಟ್ಮೆಂಟ್ ಅವ್ರಿಗೆ ಅಭಿವೃದ್ಧಿ ಮಾಡ್ತಾ ಅಭಿವೃದ್ಧಿ ಇದೇ ಬಡವ್ರಿಗೆ ಅಭಿವೃದ್ಧಿ ಮಾಡಿ ಹೊಟ್ಟೆಗೆ ಹೊಡಿಬೇಡಿ. ನೀವು ಬೇರೆ ಏನಂಗೆ ಬೇಕಾ ಹೊಡಿ ಸರ್, ನೀವು ಹೊಡಿಬೇಡಿ. ಕೃಷ್ಣ ಬೈರೇಗೌಡ ಸರ್ ಅಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಒಂದು ಸಭೆ ಅಂತ ಕರೆದು ಅವರ ಕುಂದುಕೊರತೆಗಳನ್ನ ಕೇಳ್ತಾರೆ. ಇವಾಗ ನಿಮ್ಮನ್ನೆಲ್ಲ ಕರೆದು ಕೇಳ್ಬೋದು. ಅದು ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನಾ? ಏನಿದು ಬರೀ ಶ್ರೀಮಂತರು ಬಡವ ಬೇಕಾ ಇಲ್ಲಿ? ನಾವು ಓಟ್ ಆಗಿರೋದು ಎಲ್ಲ ಬಡವರು ನಿಮಗೆ, ಕಾಂಗ್ರೆಸ್ ಅವ್ರಿಗೆ ಎಲ್ಲ 99% ಓಟ್ ಆಗಿರೋದು ಬಡವರು ನಿಮಗೇನಾ? ನೀವೇ ನಮಗೆ ಹೊಡೆದ್ರೆ ಯಾರ ಮೇಲೆ ನಮಗೆ ಮಾಡಬೇಕು ಹೇಳಿ? ಮೊದಲೇ ಏನದು? ಈಗ ಅಪಾರ್ಟ್ಮೆಂಟ್ಗೆ ಒಂದು ಕಾನೂನು, ಬಡವ್ರಿಗೆ ಒಂದು ಕಾನೂನು. ಬಡವರು ಮನುಷ್ಯ ಇಲ್ಲ ಹೇಳಿ, ನೀವೇ ಹೇಳಿ ಸರ್. ನಾವು ಎಷ್ಟು ಹೇಳಿದ್ರು ನಿಮ್ಮ ಮಾತು ನೀವು ಕೇಳ್ತೀರಾ ಇಲ್ಲ ಗೊತ್ತಿಲ್ಲ. ನೀವು ಸರಿಯಾಗಿ ನೀವು ಮಂತ್ರಿಯವರು ಇದ್ರೆ ಕೇಳಿದ್ರೆ ನಮಗೆ ಕರಿತೀರಾ. ಯಾಕೆ ನಾವು ಒಂದು ಸಿಟಿಸನ್, ನಾವೇ ನಾಗರಿಕರು, ನಿಮಗೆ ಕೇಳೋಕ್ಕೆ ತುಂಬ ಅಧಿಕಾರ ಇದೆ, ಅದಕ್ಕೆ ನಾವು ಕೇಳ್ತಾ ಇದ್ದೀನಿ ಸರ್. ಅದೇ ಮೇಡಮ್, ಎಲ್ಲ 100% ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ನಮಗೆ ಹಿಂಗೆ ದುರೋಧ ಕೆಲಸ ಮಾಡಿದ್ರೆ ಏನು ಮಾಡೋದು ನಾವು ಹೇಳಿ? ಯಾರ ಮೇಲೆ ನಂಬಿಕೆ ಮಾಡೋದು ಹೇಳಿ ನೀವೇ? ಕಾಂಗ್ರೆಸ್ಗೆ ನಾವು ಕಣ್ಣು ಮುಚ್ಕೊಂಡು ಕುದುರೆಗೆ ನಾಡ ಕಟ್ಟಿದಂಗೆ ಈ ಕಡೆ ನೋಡಲ್ಲ ಆ ಕಡೆ ನೋಡಲ್ಲ, ಆ ಥರ ಇತ್ತು ನಮ್ಮ ಪರಿಸ್ಥಿತಿ. ಕಣ್ಣು ಮುಚ್ಕೊಂಡು ಕಾಂಗ್ರೆಸ್ ಯಾರಾದ್ರೂ ಇರಲಿ, ಅದು ವ್ಯಕ್ತಿ ಶಾಸಕರು ಯಾರಾದ್ರೂ ಇರಲಿ, ಕಾರ್ಪೊರೇಟರ್ ಯಾರಾದ್ರೂ ಇರಲಿ, ಪೂರ್ತಿ ನಾವು ಕಣ್ಣು ಮುಚ್ಕೊಂಡು ಕಾಂಗ್ರೆಸ್ ಆಗ್ತಾಯಿದ್ರು. ಈ ಥರ ದಯವಿಟ್ಟು ಮೋಸ ಮಾಡೋಕ್ಕೆ ಹೋಗ್ಬೇಡಿ. ನಂಬಿಕೆಗೆ ದ್ರೋಹ ಮಾಡೋಕ್ಕೆ ಹೋಗ್ಬೇಡಿ. ನೀವು ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾವು ಅದೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ಕೃಷ್ಣ ಬೈರೇಗೌಡವರೇ, DK ಶಿವಕುಮಾರ್ ಅವರೇ, ಕೃಷ್ಣ ಬೈರೇಗೌಡರಿಂದ ನೀವು ಜಾಸ್ತಿ ದೊಡ್ಡವರು. ನೀವು ಮುಖ್ಯಮಂತ್ರಿ ನಮ್ಮ ಇದಕ್ಕೆ, ನಮ್ಮ ಕರ್ನಾಟಕ ಸ್ಟೇಟ್ಗೆ ಸೆಂಟ್ರ್ ಮೇಲೆ ಬಲ್ಲ ಕರ್ನಾಟಕ ಸ್ಟೇಟ್ ನೀವು ಮುಖ್ಯಮಂತ್ರಿಗಳು. ನೀವು ಮುಖ್ಯಮಂತ್ರಿ ನೀವು ದಯವಿಟ್ಟು ನೀವು ಇದಕ್ಕೆ ಪರಿಶೀಲನೆ ಮಾಡಿ, ನೀವು ಗಮನ ಕೊಟ್ಬಿಟ್ಟು ನಮ್ಮ ಮಾತಿಗೆ ನೀವು ಇದಕ್ಕೆ ಮಾಧ್ಯಮ ಮುಖಾಂತರ ನೀವು ತಿಳಿಸಿ, ಪರ್ಸನಲ್ ಆಗಿ ನಮಗೆ ಕಳಿಸಿ. ನಾವು ಇದಕ್ಕೆ ಉತ್ತರ ಕೊಡ್ತೀವಿ.